ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್. ಇಲ್ಲಿವರೆಗೂ ನಾವು ಪ್ರಿಂಟ್ ಫಂಕ್ಷನ್ ಪಾರ್ಟ್ 1 ಪಾರ್ಟ್ 2 ನೋಡಿದೀವಿ. ಇವತ್ತು ಪಾರ್ಟ್ 3 ಅಂದ್ರೆ ಲಾಸ್ಟ್ ಪಾರ್ಟ್ ಅನ್ನ ನೋಡೋಣ ಬನ್ನಿ. ಪ್ರೀವಿಯಸ್ ವಿಡಿಯೋನಲ್ಲಿ ಲಾಸ್ಟ್ ಗೆ ನಾನು ನಿಮಗೆ 2 ಕ್ವಶನ್ಸ್ ಅನ್ನ ಕೇಳಿದ್ದೆ. ಫಸ್ಟ್ ಕ್ವಶನ್ ಏನು ಅಂದ್ರೆ, ಒಂದು ಪ್ರಿಂಟ್ ಅಲ್ಲಿ ಹಾಯ್ ಗೈಸ್ ಅಂತ ಬರ್ದಿದ್ದೀನಿ, ಇನ್ನೊಂದು ಪ್ರಿಂಟ್ ಅಲ್ಲಿ ಹ್ಯಾವ್ ಅ ಗುಡ್ ಡೇ ಅಂತ ಬರ್ದಿದ್ದೀನಿ. ಇವಾಗ 2 ಪ್ರಿಂಟ್ ಮಾಡೋ ಕೆಲಸವನ್ನ ಒಂದೇ ಪ್ರಿಂಟ್ ಮಾಡಬೇಕು, ಇದನ್ನ ಯಾವ ತರ ಅಂತ ಕೇಳಿದ್ದೆ. ಇದಕ್ಕೆ ಆನ್ಸರ್ ಅನ್ನ ನೋಡೋಣ ಬನ್ನಿ. ಇವಾಗ ನಾನು ಒಂದೇ ಪ್ರಿಂಟ್ ಅನ್ನ ಬರಿತೀನಿ. ಬರ್ದ ಆದ್ಮೇಲೆ ಇದ್ರ ಒಳಗಡೆ 2 ಸ್ಟೇಟ್ಮೆಂಟ್ ಅನ್ನ ಬರಿತೀನಿ, ಹಾಯ್ ಗಾಯ್ಸ್ ಅಂತ, ದೆನ್ ಹ್ಯಾವ್ ಅ ಗುಡ್ ಡೇ ಅಂತ. ಓಕೆ, ಈಗ ನಾನು ಎರಡದನ್ನು ಒಂದೇ ಕೋಟಲ್ಲಿ ಬರಿತೀನಿ. ಈಗ ಇವು ಎರಡದ್ರ ಮಧ್ಯ ಸೆಪರೇಷನ್ ಅನ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಲೈನ್ಗೆ ಪ್ರಿಂಟ್ ಆಗಬೇಕಂದ್ರೆ ಸ್ಲ್ಯಾಶ್ ಎನ್ ಅನ್ನ ಬರಿತೀನಿ. ಓಕೆ, ನೆನಪಿರಲಿ, ಸ್ಲ್ಯಾಶ್ ಎನ್ ಅನ್ನ ಬರೆದ್ರೆ ಇವಾಗ ಕರ್ಸರ್ ಏನು ಮಾಡುತ್ತೆ, ಹಾಯ್ ಗಾಯ್ಸ್ ಅನ್ನ ಪ್ರಿಂಟ್ ಮಾಡಿ ನೆಕ್ಸ್ಟ್ ಲೈನ್ ಹೋಗ್ಬಿಟ್ಟು ಹ್ಯಾವ್ ಅ ಗುಡ್ ಡೇ ನ ಪ್ರಿಂಟ್ ಮಾಡುತ್ತೆ. ಈ ಸ್ಲ್ಯಾಶ್ ಎನ್ ಅನ್ನ ಏನಂತ ಕರೀತಾರೆ, ಇದನ್ನ ಎಸ್ಕೇಪ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ನೆನಪಿರ್ಲಿ ಆಯ್ತಾ, ಎಸ್ಕೇಪ್ ಕ್ಯಾರೆಕ್ಟರ್. ಓಕೆ, ಇದರಲ್ಲಿ ಎನ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ, ಎನ್ ಈಸ್ ರಿಪ್ರೆಸೆಂಟ್ಸ್ ನ್ಯೂ ಲೈನ್ ಅಂತ. ಓಕೆನಾ, ಸೊ ಇದನ್ನ ಪ್ರಾಕ್ಟಿಕಲಿ ನೋಡೋಣ ಬನ್ನಿ. ಪ್ರಿಂಟ್ ಅಂತ ಬರಿತೀನಿ. ಇದರಲ್ಲಿ ನಾನಿವಾಗ ಡಬಲ್ ಕೋಟಲ್ಲಿ ಫಸ್ಟ್ಗೆ ಹಾಯ್ ಗಾಯ್ಸ್ ಅಂತ ಬರಿತೀನಿ, ನೆಕ್ಸ್ಟ್ ಹ್ಯಾವ್ ಅ ಗುಡ್ ಡೇ ಅಂತ ಬರಿತೀನಿ. ಸೊ ನಾನು ಇದನ್ನ ಆಸ್ ಇಟ್ ಈಸ್ ರನ್ ಮಾಡಿದ್ರೆ ಇವಾಗ ಎರಡು ಒಂದೇ ಲೈನ್ ಬರುತ್ತೆ. ಬಟ್ ನನಗೆ ಬೇರೆ ಬೇರೆ ಲೈನ್ ಅಲ್ಲಿ ಪ್ರಿಂಟ್ ಆಗಬೇಕು ಅಂದ್ರೆ ನಾನು ಇಲ್ಲಿಗೆ ಸ್ಪೇಸ್ ಕೊಟ್ಬಿಟ್ಟು ಸ್ಲ್ಯಾಶ್ ಎನ್ ಅನ್ನ ಬರಿತೀನಿ. ಸ್ಲ್ಯಾಶ್ ಎನ್ ಅನ್ನ ಬರೆದ್ರೆ ಇವಾಗ ಏನಾಗುತ್ತೆ, ಇಲ್ಲಿಂದ ನಿಮ್ಮ ಕರ್ಸರ್ ನ್ಯೂ ಲೈನ್ ಹೋಗಿ ಅಲ್ಲಿಗೆ ನಿಮ್ಮ ಸೆಕೆಂಡ್ ಲೈನ್ ಪ್ರಿಂಟ್ ಆಗುತ್ತೆ. ಸಿ ಹಾಯ್ ಗೈಸ್ ಹ್ಯಾವ್ ಅ ಗುಡ್ ಡೇ, ಇಲ್ಲಿಗೆ ಸ್ಲ್ಯಾಶ್ ಎನ್ ಆದ್ಮೇಲೆ ನಾನು ಸ್ಪೇಸ್ ಕೊಟ್ಟಿರೋದ್ರಿಂದ ಈ ಸ್ಪೇಸ್ ಇಲ್ಲಿಗೂ ಆಡ್ ಆಗಿದೆ. ಸ್ಪೇಸ್ ಬೇಡ ಅಂದ್ರೆ ಟ್ಯಾಗ್ ಸ್ಪೇಸ್ ತಗೋತೀನಿ ಅಂಡ್ ಐ ವಿಲ್ ಪ್ರಿಂಟ್ ಒನ್ ಮೋರ್ ಟೈಮ್. ಸೊ ನೋಡಿ, ಒಂದೇ ಪ್ರಿಂಟ್ ಇಂದ ಎರಡು ಬೇರೆ ಬೇರೆ ಲೈನ್ ಅನ್ನ ಪ್ರಿಂಟ್ ಮಾಡೋದಕ್ಕೆ ಸ್ಲ್ಯಾಶ್ ಅನ್ನ ಯೂಸ್ ಮಾಡ್ತೀವಿ. ಇದು ಫಸ್ಟ್ ಕ್ವಶನ್ ನ ಆನ್ಸರ್. ಓಕೆ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ನೋಡೋಣ ಬನ್ನಿ. ಕ್ವಶನ್ ಏನು, ಹೊರಗಡೆ ಡಬಲ್ ಕೋಟ್ ಬಂದಾಗ ಒಳಗಡೆನೂ ಡಬಲ್ ಕೋಟ್ ಬಂದ್ರೆ ಪ್ರಿಂಟ್ ಆಗತ್ತಾ ಇಲ್ವಾ, ಅಥವಾ ಹೊರಗಡೆನೂ ಸಿಂಗಲ್ ಕೋಟ್ ಬಂದಾಗ ಒಳಗಡೆ ಸಿಂಗಲ್ ಕೋಟ್ ಬಂದ್ರೆ ಪ್ರಿಂಟ್ ಆಗತ್ತಾ ಇಲ್ವಾ. ಸೊ ಪ್ರಿಂಟ್ ಅಲ್ಲಿ ನೀವು ಹೊರಗಡೆ ಡಬಲ್ ಕೋಟ್ ಬರೆದು ಸಪೋಸ್ ಹ್ಯಾವ್ ಅ ಗುಡ್ ಡೇ ಅಂತ ಬರೆದ್ರಿ. ಓಕೆ, ಹ್ಯಾವ್ ಅ ಗುಡ್ ಡೇ ಅಂತ ಬರೆದ್ರಿ. ಈಗ ಹೊರಗಡೆ ಡಬಲ್ ಕೋಟ್ ಇದ್ದವಾಗ ಇವಾಗ ಈ ಗುಡ್ಗೆ ನಾನು ಸಿಂಗಲ್ ಕೋಟ್ ಕೊಟ್ರೆ ಇದು ಆಟೋಮೆಟಿಕಲಿ ಪ್ರಿಂಟ್ ಆಗುತ್ತೆ. ಸೇಮ್ ಕೇಸ್ ಪ್ರಿಂಟ್ ಅಲ್ಲಿ ನೀವು ಹೊರಗಡೆ ಸಿಂಗಲ್ ಕೋಟ್ ಕೊಟ್ಟು ಇಲ್ಲಿಗೆ ಹಾಯ್ ಗಾಯ್ಸ್ ಅಂತ ಬರೆದ್ರಿ ಅನ್ಕೊಳ್ಳಿ, ಒಳಗಡೆ ಹಾಯ್ ಗಾಯ್ಸ್ ಅಂತ ಬರೋದಕ್ಕೆ ಈ ಗಾಯ್ಸ್ಗೆ ನಾನು ಡಬಲ್ ಕೋಟ್ ಹಾಕಿದ್ರೆ ಇವಾಗಲೂ ಕೂಡ ಇದು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಅಲ್ಲಿ ಹೊರಗಡೆ ಡಬಲ್ ಕೋಟ್ ಇದ್ದು ಒಳಗಡೆ ಸಿಂಗಲ್ ಕೋಟ್ ಇದ್ರೆ ಅಥವಾ ಹೊರಗಡೆ ಸಿಂಗಲ್ ಕೋಟ್ ಇದ್ದು ಒಳಗಡೆ ಡಬಲ್ ಕೋಟ್ ಇದ್ರೆ ವಿತೌಟ್ ಎರರ್ ಇದು ಪ್ರಿಂಟ್ ಮಾಡುತ್ತೆ. ಆದ್ರೆ ಪ್ರಿಂಟ್ ಬರೆದು ಹ್ಯಾವ್ ಅ ಗುಡ್ ಡೇ ಅಂತ ಬರೆದೆ, ಈಗ ಹೊರಗಡೆನೂ ಡಬಲ್ ಕೋಟ್ ಒಳಗಡೆನೂ ಡಬಲ್ ಕೋಟ್ ಬರೆದವಾಗ ಪೈಥಾನ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇದು ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಇದನ್ನ ಎಂಡಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡುತ್ತೆ. ಬಟ್ ಆಕ್ಚುಲಿ ನಮ್ಮ ಎಂಡಿಂಗ್ ಪಾಯಿಂಟ್ ಇದಾಗಿದೆ. ಈಗ ನಾನು ಇವು ಎರಡದನ್ನು ಸ್ಕಿಪ್ ಮಾಡಬೇಕು ಅಂತ ಹೇಳಬೇಕಾಗತ್ತೆ. ಇದನ್ನ ಸ್ಕಿಪ್ ಮಾಡು, ಆಮೇಲೆ ಇದನ್ನು ಕೂಡ ಸ್ಕಿಪ್ ಮಾಡು ಅಂತ ಹೇಳಬೇಕಾಗುತ್ತೆ. ಇವಾಗ ನಾವು ಪೈಥಾನ್ ಅಲ್ಲಿ ಮಧ್ಯ ಬಂದಿರುವಂತಹ ಡಬಲ್ ಕೋಟ್ಸ್ ಸಿಂಗಲ್ ಕೋಟ್ಸ್ ಅನ್ನ ಸ್ಕಿಪ್ ಮಾಡಬೇಕಂದ್ರೆ ಓನ್ಲಿ ಅದರ ಹಿಂದ್ಗಡೆ ಸ್ಲ್ಯಾಶ್ ಅನ್ನ ಬರೀರಿ. ಈ ತರ ಸ್ಲ್ಯಾಶ್ ಬರೆದ್ರೆ ಸಾಕು, ಆಟೋಮೆಟಿಕಲಿ ಪೈಥಾನ್ ಇವೆರಡನ್ನು ಸ್ಕಿಪ್ ಮಾಡಿ ಕೊನೆಗಿರುವಂತಹ ಡಬಲ್ ಕೋಟ್ ಒಳಗಡೆ ಏನೇನಿದೆಲ್ಲ ಎಲ್ಲದನ್ನು ಪ್ರಿಂಟ್ ಮಾಡುತ್ತೆ. ಸೇಮ್ ಕೇಸ್ ಅಪ್ಲೈಸ್ ಫಾರ್ ಸಿಂಗಲ್ ಕೋಟ್ ಆಲ್ಸೋ. ಆಗ ನಾನು ಪ್ರಿಂಟ್ ಅಂತ ಬರೆದು ಇಲ್ಲಿಗೆ ಒಳಗಡೆ ಸಿಂಗಲ್ ಕೋಟ್ ಹಾಕಿ ಇದ್ರ ಒಳಗಡೆ ನಾನು ಐ ಆಮ್ ಫೈನ್ ಅಂತ ಬರೆದ್ರೆ ಇಲ್ಲಿಗೂ ಸಿಂಗಲ್ ಕೋಟ್ ಹಾಕಿದ್ರೆ ನಾನು ಈ ಸಿಂಗಲ್ ಕೋಟ್ ಅನ್ನ ಸ್ಕಿಪ್ ಮಾಡು ಅಂತ ಹೇಳ್ಬೇಕಂದ್ರೆ ನಾನು ಇಲ್ಲಿಗೆ ಸ್ಲ್ಯಾಶ್ ಬರಬೇಕಾಗುತ್ತೆ. ಸೊ ದಟ್ ಫಸ್ಟ್ ಇಂದ ಕನ್ಸಿಡರ್ ಮಾಡಿಬಿಟ್ಟು ಎಂಡ್ ವರೆಗೂ ಇರುವಂತ ಈ ಟೆಕ್ಸ್ಟ್ ಅನ್ನ ಆಸ್ ಇಟ್ ಈಸ್ ಪ್ರಿಂಟ್ ಮಾಡುತ್ತೆ. ಸೊ ಹೊರಗಡೆ ಡಬಲ್ ಕೋಟ್ ಇದೆ ಒಳಗಡೆ ಸಿಂಗಲ್ ಕೋಟ್ ಬಂದ್ರೆ ಪ್ರಿಂಟ್ ಮಾಡುತ್ತೆ ವಿತೌಟ್ ಎರರ್. ಹೊರಗಡೆ ಸಿಂಗಲ್ ಕೋಟ್ ಇದೆ ಒಳಗಡೆ ಡಬಲ್ ಕೋಟ್ ಬಂದ್ರೆ ಇವಾಗಲೂ ಪ್ರಿಂಟ್ ಮಾಡುತ್ತೆ. ಬಟ್ ಹೊರಗಡೆನೂ ಡಬಲ್ ಕೋಟ್ ಒಳಗಡೆನೂ ಡಬಲ್ ಕೋಟ್ ಬಂದವಾಗ ನಾವು ಇದನ್ನ ಸ್ಕಿಪ್ ಮಾಡಬೇಕಾಗುತ್ತೆ, ಅದಕ್ಕೆ ಸ್ಲ್ಯಾಶ್ ಅನ್ನ ಬರಿಬೇಕಾಗುತ್ತೆ. ಸೇಮ್ ಕೇಸ್ ಅಪ್ಲೈಸ್ ಫಾರ್ ಸಿಂಗಲ್ ಕೋಟ್ ಆಲ್ಸೋ. ಇದನ್ನ ಪ್ರಾಕ್ಟಿಕಲಿ ನೋಡೋಣ ಬನ್ನಿ. ಅಗೇನ್ ಔಟ್ಪುಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಸೊ ಈಗ ನನಗೆ ಇಲ್ಲಿಗೆ ಪ್ರಿಂಟ್ ಅಲ್ಲಿ ಐ ವಿಲ್ ರೈಟ್ ಫಸ್ಟ್ಗೆ ಹ್ಯಾವ್ ಅ ಗ್ರೇಟ್ ಡೇ ಅಂತ ಬರಿತೀನಿ. ಈಗ ನನಗೆ ಇನ್ ಕೇಸ್ ಇದರಲ್ಲಿ ಈ ಗ್ರೇಟ್ ಡೇಗೆ ಸಿಂಗಲ್ ಕೋಟ್ ಇದ್ರೆ ಬಳಿತಾ, ಈ ಗ್ರೇಟ್ ಡೇಗೆ ಸಿಂಗಲ್ ಕೋಟ್ ಇದ್ರೆ ಇಟ್ ಆಟೋಮೆಟಿಕಲಿ ರನ್ಸ್ ವಿತೌಟ್ ಎನಿ ಎರರ್ಸ್ ಅಂತ. ಸಿ ಗೈಸ್ ನೋಡಿ, ಒಳಗಡೆ ಗ್ರೇಟ್ಗೆ ಕೋಟ್ ಬಂದಿದೆ. ಸೇಮ್ ಕೇಸ್ ಇವಾಗ
ಇವಾಗ ಸೇಮ್ ಕೇಸಲ್ಲಿ ಹೊರಗಡೆ ಡಬಲ್ ಕೋಟ್ ಇದೆ, ಹೊರಗಡೆ ಡಬಲ್ ಕೋಟ್ ಇದೆ ಆ್ಯಂಡ್ ಒಳಗಡೆ ಸಿಂಗಲ್ ಕೋಟ್ ಇದ್ರೆ ಅಗೇನ್ ಇಟ್ ವಿಲ್ ಗಿವ್ಸ್ ಯು ಕರೆಕ್ಟ್ ಔಟ್ಪುಟ್. ನೋಡಿ ನೋಡಿ ಕೆಳಗಡೆ ಡಬಲ್ ಕೋಟ್ ಬಂದಿದೆ. ಸೊ ಇವಾಗ ನಮಗೆ ಹೊರಗಡೆ ಡಬಲ್ ಕೋಟ್ ಒಳಗಡೆ ಸಿಂಗಲ್ ಕೋಟ್ ಇದ್ದಾಗ ಅಥವಾ ಹೊರಗಡೆ ಸಿಂಗಲ್ ಕೋಟ್ ಒಳಗಡೆ ಡಬಲ್ ಕೋಟ್ ಇದ್ದಾಗ ಔಟ್ಪುಟ್ ಬರುತ್ತೆ. ಬಟ್ ಇದೇ ನಮಗೆ ಸೇಮ್ ಇದ್ದವಾಗ ಇಶ್ಯೂ ಕ್ರಿಯೇಟ್ ಆಗೋ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಇವಾಗ ಇಲ್ಲಿ ಡಬಲ್ ಕೋಟ್ ಹಾಕಿದೆ, ಇವಾಗ ಪೈಥಾನ್ ಏನು ತಿಳ್ಕೊಳ್ಳುತ್ತೆ, ಇವಾಗ ಇದು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ಎಂಡ್ ಆಗಿದೆ ಅಂತ ಇದನ್ನ ಒಂದು ಗ್ರೂಪ್ ಆಗಿ ಕನ್ಸಿಡರ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇದನ್ನ ಇನ್ನೊಂದು ಗ್ರೂಪ್ ಆಗಿ ಕನ್ಸಿಡರ್ ಮಾಡುತ್ತೆ. ಮಧ್ಯೆ ಇರೋದು ಗ್ರೇಟ್ ಪ್ರಿಂಟ್ ಆಗಲ್ಲ ಆ್ಯಂಡ್ ಎರರ್ ಬರುತ್ತೆ. ಲೆಟ್ ಅಸ್ ಸಿ. ನೋಡಿ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ಬರ್ತದೆ, ಅಂದ್ರೆ ಈ ಗ್ರೇಟ್ ಅನ್ನ ಯಾವ ಗ್ರೂಪ್ ಅಲ್ಲಿ ಆಡ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಈ ತರದ ಎರರ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇನ್ ಮಾಡಬೇಕು, ಇದನ್ನ ಎಸ್ಕೇಪ್ ಮಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಡೂ ದಟ್. ಈಗ ಈ ಡಬಲ್ ಕೋಟ್ನ ಸ್ಕಿಪ್ ಮಾಡ್ಬೇಕಂದ್ರೆ ನಾನು ಸ್ಲ್ಯಾಶ್ ಬರಿತೀನಿ. ನೆಕ್ಸ್ಟ್ ಇದನ್ನು ಕೂಡ ಸ್ಕಿಪ್ ಮಾಡ್ಬೇಕಂದ್ರೆ ಸ್ಲ್ಯಾಶ್ ಬರಿತೀನಿ. ಈಗ ನಾನು ವಾಪಸ್ ಇದನ್ನ ರನ್ ಮಾಡ್ತೀನಿ ಆಯ್ತಾ. ಗೈಸ್ ಮತ್ತೆ ನನಗೆ ಗ್ರೇಟ್ ಬಂತಾ? ಎಸ್, ಇದು ನನ್ನ ಹೊರಗಡೆನೂ ಡಬಲ್ ಕೋಟ್ ಇದೆ ಮತ್ತೆ ಒಳಗಡೆನೂ ಡಬಲ್ ಕೋಟ್ ಇದ್ದವಾಗ. ಲೆಟ್ ಅಸ್ ರನ್ ದ ಲಾಸ್ಟ್ ಸಿನಾರಿಯೋ. ಯಾವುದು? ಹೊರಗಡೆನೂ ಸಿಂಗಲ್ ಕೋಟ್ ಇದೆ, ಒಳಗಡೆನೂ ಸಿಂಗಲ್ ಕೋಟ್ ಇದ್ದವಾಗ. ಅಗೇನ್ ಸೇಮ್ ಕೇಸ್ ಅಪ್ಲೈಸ್. ಇಲ್ಲಿಗೂ ಸಿಂಗಲ್ ಕೋಟ್ ಕೊಟ್ಟವಾಗ ನಾನು ಜಸ್ಟ್ ಸ್ಲ್ಯಾಶ್ ಬರೆದ್ರೆ ಸಾಕು, ಔಟ್ಪುಟ್ಟಲ್ಲಿ ನನಗೆ ಸಿಂಗಲ್ ಕೋಟ್ಸ್ ಬರುತ್ತೆ. ಸೊ ಇದು ಆನ್ಸರ್. ಏನು ನೆನ್ಪಿಡಬೇಕು? ಹೊರಗಡೆ ಡಬಲ್ ಕೋಟ್ ಬಂದರೆ ಒಳಗಡೆ ಸಿಂಗಲ್ ಕೋಟ್ ಬಂದರೆ ಆರಾಮಾಗಿ ಔಟ್ಪುಟ್ ಬರುತ್ತೆ, ಅಥವಾ ಹೊರಗಡೆ ಸಿಂಗಲ್ ಕೋಟ್ ಇದ್ದವಾಗ ಒಳಗಡೆ ಡಬಲ್ ಕೋಟ್ ಇದ್ರೆ ಅವಾಗಲೂ ಆರಾಮಾಗಿ ಔಟ್ಪುಟ್ ಬರುತ್ತೆ. ಆದರೆ ಹೊರಗಡೆನೂ ಡಬಲ್ ಕೋಟ್ ಮತ್ತೆ ಒಳಗಡೆನೂ ಡಬಲ್ ಕೋಟ್ ಬಂದವಾಗ ಇಶ್ಯೂ ಕ್ರಿಯೇಟ್ ಆಗುತ್ತೆ. ಈಗ ಇದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಸ್ಲ್ಯಾಶ್ ಯೂಸ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಆ ಮಧ್ಯ ಬಂದಿರುವಂಥ ಕೋಟ್ಸ್ಗಳು ಸ್ಕಿಪ್ ಆಗುತ್ತೆ. ಸೊ ಇದು ಎರಡನೇ ಕ್ವೆಶ್ಚನ್ಗೆ ಆನ್ಸರ್. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ರಿಂಟ್ ಫಂಕ್ಷನ್ ಇನ್ ಪೈಥಾನ್. ಅಂದ್ರೆ ನೀವು ಪ್ರಿಂಟ್ ಫಂಕ್ಷನ್ ಏನಂತ ಕಲ್ತ್ರಿ, ಆಮೇಲೆ ಪ್ರಿಂಟ್ ಫಂಕ್ಷನ್ ವೆರೈಟಿಯಾಗಿ ಯಾವ ತರ ಯೂಸ್ ಮಾಡ್ಕೊಳ್ಳೋದು ಅಂತ ಕಲ್ತ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಪೈಥಾನ್ ಕಲಿಬೇಕಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಅಂಡ್ ಟೇಕ್ ಕೇರ್.